ಅದೇ ರೀತಿ ಇವತ್ತು ನಮ್ಮ ಕನ್ನಡದ ಮೆಟ್ರೋ ಬೆಲೆ ಏರಿಕೆ, ಅದು ಹೇಳ್ತೀನಿ, ಬೆಲೆ ಏರಿಕೆ. ಇವತ್ತು ಕನ್ನಡದ ಕೆಲಸ ಇಲ್ಲ, ಇವರಿಲ್ಲ, ಕನ್ನಡದ ಕೆಲಸ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ನಾವೆಲ್ಲ ಹೇಳ್ತೀವಿ. ಇವತ್ತು ಅನುದಾನ ಕಡಿತ, ಸಾಹಿತ್ಯ ಕೆಲಸ ಕಾರ್ಯಗಳಿಗೆ ಕನ್ನಡ ಕೆಲಸಕ್ಕೆ ಕಾಸಿನ ಕೊರತೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ 431 ಕೋಟಿ ಬದಲು ಹಿಂದೆ ನಮ್ಮ ಸರ್ಕಾರ ಇದ್ದಾಗ 431 ಕೋಟಿ 265 ಕೋಟಿ ಕೊಟ್ಟಿದ್ದೀರಿ. ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 30 ಕೋಟಿ ಕೊಡ್ತಾ ಇದ್ರಿ, ಅದನ್ನು 10 ಕೋಟಿಗೆ ಇಳಿಸಿದಿರಿ. ನಾಟಕಗಳಿಗೆ ಮೀಸಲಾಗಿದ್ದ 35,000 ರು ವೆಚ್ಚದ ಕ್ರಿಯಾ ಯೋಜನೆಗೆ ಹಣವಿಲ್ಲ. ನಮ್ಮ ಹತ್ರ ಕ್ರಿಯಾ ಯೋಜನೆಗೆ ಹಣ ಇಲ್ಲ. ಕಲಾವಿದರು ಸಾಂಸ್ಕೃತಿಕ ಸಂಘಗಳಿಗೆ ನೀಡುತ್ತಿದ್ದ ಧನ ಸಹಾಯ 29 ಕೋಟಿಯಿಂದ 10 ಕೋಟಿಗೆ ಇಳಿಕೆ ಮಾಡಿದಿರಿ. ಪ್ರತಿ ವರ್ಷ ಜಿಲ್ಲಾ ಮಟ್ಟದಲ್ಲಿ 50 ಕಲಾವಿದರಿಗೆ ನೀಡುತ್ತಿದ್ದ ಗುರು ಶಿಷ್ಯರ ತರಬೇತಿ ಪ್ರಾಯೋಜಕರ ರದ್ದು ಆಯಿತು. ಗುರುನೂ ಇಲ್ಲ, ಶಿಷ್ಯನೂ ಇಲ್ಲ, ಕನ್ನಡನೇ ಇಲ್ಲ. ರಂಗಮಂದಿರ ಮತ್ತು ಬಯಲು ರಂಗಮಂದಿರಗಳಿಗೆ ಹಣ ನೀಡ್ತಾ ಇಲ್ಲ ಕಳೆದ 2 ವರ್ಷದಲ್ಲಿ. ಕಲಾವಿದರ ಪಿಂಚಣಿಗೆ 5 ವರ್ಷದಿಂದ ಅರ್ಜಿಯನ್ನೇ ಆಹ್ವಾನಿಸಿಲ್ಲ. ಕಲಾವಿದರ ಧನ ಸಹಾಯ 1ನೇ ಕಂತಷ್ಟೇ ಬಿಡುಗಡೆಯಾಗಿದೆ. ಕಲಾ ತಂಡಗಳಿಗೆ ನೀಡಬೇಕಾಗಿದ್ದ ಹಣಕ್ಕೆ ಕೊರತೆ. ಇದು ಕನ್ನಡದ ಬಗ್ಗೆ ಇರ್ತಕ್ಕಂಥದ್ದು. ಅಂದರೆ ಕನ್ನಡಕ್ಕೂ ಕೂಡ ಹಣ ಇಲ್ಲದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀರಿ. ಇನ್ನು ರಾಜ್ಯದ ಬಡ್ಜೆಟ್ಟಲ್ಲಿ ಈ ಸರಿನೂ 4 ಲಕ್ಷ ಕೋಟಿ ದಾಟ್ತಾರೆ ಮೋಸ್ಟ್ಲಿ. ಇವರು ಹೇಳಿದ್ರು ನಾವು ಯಾವುದೇ ತೆರಿಗೆಗಳನ್ನು ಹಾಕದೆ, ಬಿಜೆಪಿಯವರು ಏನು 40% ಹಣ ಹೊಡಿತಾ ಇದ್ರು, ಅದರಲ್ಲೇ ನಾವು ಅಡ್ಜಸ್ಟ್ ಮಾಡಿಸಿ ನಾವು 2,2 ಸಾವಿರ ಕೊಡ್ತೀರಿ, ಒಂದು ತೆರಿಗೆನೂ ಇಲ್ಲ ಅಂತ ಹೇಳಿದ್ರು. ಈಗ ಬಸ್ ದರ ಏರಿಕೆ, ಹಾಲಿನ ದರ ಏರಿಕೆ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ನೋಂದಣಿ ಮುದ್ರಾಂಕ ಶುಲ್ಕ ಏರಿಕೆ, ಬಿತ್ತನೆ ಬೀಜ ಏರಿಕೆ, ಆಲ್ಕೋಹಾಲ್ ಏರಿಕೆ, ವಿದ್ಯುತ್ ಏರಿಕೆ, ಮೆಟ್ರೋ ಏರಿಕೆ, ಆಸ್ಪತ್ರೆ ಚಿಕಿತ್ಸಾ ವೆಚ್ಚ ಏರಿಕೆ. ಹೀಗೆ ಯಾವುದನ್ನು ಬಿಟ್ಟಿಲ್ಲ. ನೀರೊಂದು ನದಿಗೂ ಒಂದು ಹಾಕಬೇಕು ಅಂತ ಏನೋ ಮೊನ್ನೆ ಹೊರಟಿದ್ರು, ಗಾಳಿಗೆ ಒಂದು ಬಿಟ್ಟಿದ್ದಾರೆ. ಈ ಗಾಳಿಗೆ ಒಂದು ಬಿಟ್ಟು ಉಳಿದಕ್ಕೆಲ್ಲ ಏರಿಕೆ 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 ಎಲ್ಲನೂ ಕೂಡ ಎಲ್ಲ ಒಪ್ಕೊಳ್ತೀನಿ. ಮೆಟ್ರೋ ನಮ್ಮ ಮೇಲೆ ಹಾಕ್ತಾರೆ, ಅವ್ರದ್ದು ಮೆಟ್ರೋ ಕೇಂದ್ರ ಸರ್ಕಾರ. ಪ್ರಪೋಸಲ್ ಯಾರು ಕೊಡೋದು? ಪ್ರಪೋಸಲ್ ನಾವು ಕೊಡೋದು. ನೀವೇ ಉತ್ತರ ಕೊಡ್ತೇವೆ, ಮಾತಾಡ್ತಾರಲ್ಲ, ಪ್ರಾಬ್ಲಮ್ ಆಗ್ತದೆ. ನೀವೇ ಉತ್ತರ ಕೊಡ್ಬೇಕೀಗ. ಅವ್ರ ಕೇಳಿದಲ್ವಾ, ಈಗ ಅವ್ರು ಉತ್ತರ ಕೊಡ್ತಾರೆ, ಮಾತಾಡ್ತಾರೆ. ಅವ್ರು ಮಾತಾಡಿ ಮುಗಿಸ್ಲಿ, ಲೆಟ್ ಹಿಮ್ ಫಿನಿಶ್ ಟಾಕಿಂಗ್. ಪ್ರತಿ ಇದಕ್ಕೂ ಕೂಡ ನಂದಿನಿ ಹಾಲಿಗೆ 5 ರೂಪಾಯಿ ಏರಿಕೆ ಮಾಡಿದ್ದಾರೆ. ಮದ್ಯದ ದರ 20%. ದತ್ತು ಸ್ವೀಕಾರಕ್ಕೆ, ದತ್ತು ತಗೊಳಕ್ಕೆ 500 ರೂಪಾಯಿ. ಅಫಿಡವಿಟ್ಗೆ 980. ಮದುವೆ ಪ್ರಮಾಣ ಪತ್ರ 400. ಮದುವೆ ಪ್ರಮಾಣ ಪತ್ರ 400. ಆಸ್ತಿ ಪರಭಾರೆ 1900. ಟ್ರಸ್ಟ್ ಪ್ರಮಾಣ ಪತ್ರ 800. ಮಾರ್ಗಸೂಚಿ ದರ 5 ರಿಂದ 30ರವರೆಗೆ. ಪೆಟ್ರೋಲ್ 3, ಡೀಸೆಲ್ 3.50. ಎಂಜಿನಿಯರಿಂಗ್ ಕೋರ್ಸ್ 10% ಏರಿಕೆ. ಮೆಡಿಕಲ್ ಕೋರ್ಸ್ 10% ಏರಿಕೆ. ಸರ್ಕಾರಿ ಆಸ್ಪತ್ರೆ ಶುಲ್ಕ 10 ರಿಂದ 20% ಏರಿಕೆ. ಈ ಥರ ಏರಿಕೆ ಏರಿಕೆ ಏರಿಕೆ. ಈ ಎಲ್ಲ ಏರಿಕೆ ಆದಮೇಲೂ ಕೂಡ ನಮ್ಮ ಸರ್ಕಾರ ಜನಪರವಾದಂಥ ಸರ್ಕಾರ. ಜನಪರವಾದಂಥ ಸರ್ಕಾರ, ಜನಗಳ ಪರವಾಗಿರುವಂಥ ಸರ್ಕಾರ ಅಂತೇಳಿ ಯಾವ ಬಾಯಲ್ಲಿ ಹೇಳ್ತಾರೆ, ಯಾವ ಮಾತಲ್ಲಿ ಹೇಳ್ತಾರೆ, ಅದಕ್ಕೆ ಅರ್ಥ ಏನಾನ ಬೇಕಲ್ಲ. ನಾವು ಇಂಥ ದೃಷ್ಟಿಯಿಂದ ನಾವು ಹೇಳ್ತೀರಿ ಅಂತ. ಇದನ್ನು ಕೂಡ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು. ಏನು ಅಂತ ಹೇಳಿದ್ರೆ, ಕ್ಷೀರ ಕ್ರಾಂತಿಯನ್ನು ಮಾಡಬೇಕು ನಾವು, ಕರ್ನಾಟಕ ಕ್ಷೀರ ಕ್ರಾಂತಿಯನ್ನು ಮಾಡಬೇಕು. ಪ್ರತಿ ಲೀಟರ್ ಹಾಲಿನ ಸಬ್ಸಿಡಿಯನ್ನು 5 ರೂಪಾಯಿಯಿಂದ 7 ರೂಪಾಯಿಗೆ ಏರಿಸ್ತೀರಿ ಅಂತ ಅವರ ಮ್ಯಾನಿಫೆಸ್ಟೋ. ಇದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ. ನೀವು ಗೆದ್ದಾಗಿತ್ತು, ಈಗಿಲ್ಲ, ನಿಮ್ಗೆ ಸಂಬಂಧ ಇಲ್ಲ. ಇದು ಏರಿಸ್ತೀನಿ ಏರಿಸ್ತೀರಾ? ಏರಿಸಿಲ್ಲ, ಇದುವರೆಗೂ ಏರಿಸಿಲ್ಲ ಅದನ್ನು. ಅದರಿಂದ ಇವತ್ತು ಅನುದಾನದ ಕೊರತೆ,
ರೈತರಿಗೂ ಅಷ್ಟೇ, ರೈತರಿಗೆ ಏನು ಸಹಾಯ ಸಿಗ್ತೈತೆ ಅಂತ ತಿಳ್ಕೊಂಡಿದ್ರು. ಸಾಲ ಮನ್ನಾ ಆಗುತ್ತೆ, ಆಗಲಿಲ್ಲ. ಬಿತ್ತನೆ ಬೀಜದ ಬೆಲೆ ಜಾಸ್ತಿ ಆಗೋಯ್ತು. ಅವರು ಹೇಳಿದ್ದಾರೆ ನಾವು ಬಂದ ಮೇಲೆ ರೈತರಿಗೆ ಒಳ್ಳೇದಾಗಿದೆ ಅಂತ. ಒಳ್ಳೇದಾಗಿದ್ರೆ 2329 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 2329 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆ ಮಾಡ್ಕೊಂಡಿದ್ದಾರೆ? ಒಳ್ಳೆ ಆಡಳಿತ ಕೊಟ್ಟಿದ್ರೆ. ಮೈಸೂರು ಒಂದರಲ್ಲೇ 27 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮ ಔಟ್ರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ರೈತರು ಖಾಸಗಿ ವಿಷಯಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಅವ್ರ ಸ್ಟೇಟ್ಮೆಂಟು. ಇನ್ನೊಬ್ಬರು ಮಂತ್ರಿ ಅವರು ಹೇಳಿದ್ರು, ಬರಗಾಲ, ರೈತರಿಗೆ ಬರಗಾಲ ಬರಲಿ ಎಂದು ಆಶಿಸುತ್ತಾರೆ. ಬರ ಬಂದರೆ ಸಾಲ ಮನ್ನಾ ಆಗುತ್ತದೆ, ಪರಿಹಾರ ಸಿಗುತ್ತದೆ ಎಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಕೃಷಿ ಮಾರುಕಟ್ಟೆ ಸಚಿವರು ಶಿವಾನಂದ ಪಾಟೀಲ್ ಅವರು ಇಲ್ಲೇ ಐತೆ. ಬರ ಬರಲಿ ಎಂದು ರೈತರು ಬಯಸುತ್ತಾರೆ. ಇದು ರೈತರ ಬಗ್ಗೆ ಕಾಳಜಿ ಈ ಸರ್ಕಾರಕ್ಕೆ. ಇನ್ನು ಅಭಿವೃದ್ಧಿ, ನಾನು ಹೇಳಿದೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳಿದೆ. ಇದೆ ಅಂತ ಹೇಳ್ತೀರಿ. ಅವರು ಯಾರು? BR ಪಾಟೀಲ್, ಬಿಜೆಪಿ ಸದಸ್ಯರ? BR ಪಾಟೀಲ್ ಬಿಜೆಪಿನ? ಮತ್ತೆ ನೋಡಿ ಹೇಳಿ ಈಗ. ಅಲ್ಲ, ನಂಗೆ ಗೊತ್ತಿಲ್ಲ. ಮತ್ತೆ ನೋಡಿ ಹೇಳ್ತೇನೆ ನಾನು, ಈಗ ಮುಂದುವರಿಸ್ಕೊಂಡು ಹೋಗುವ. ನೀವು ಅರ್ಥ ಮಾಡ್ಕೊಂಡಿದ್ದೀರಾ? BR ಪಾಟೀಲ್ ಅವರು ಹೇಳಿದ್ರು, ಏನು ಹೇಳಿದ್ರು? ಈ ಸರ್ಕಾರದಲ್ಲಿ ಹಣಕಾಸಿನ ಸಮಸ್ಯೆಯಿಂದ ಶಾಸಕರ ಬೇಡಿಕೆ ಈಡೇರಿಸಲಾಗುತ್ತಿಲ್ಲ ಎನ್ನುವುದು ವಾಸ್ತವ್ಯ. ಅವರು ಮುಖ್ಯಮಂತ್ರಿಗೆ ಅಡ್ವೈಸರ್, ಅವರೇ ಹೇಳಿರೋದು. ಆಗಿನ ಸಿದ್ದರಾಮಯ್ಯನೇ ಬೇರೆ, ಈಗಿನ ಸಿದ್ದರಾಮಯ್ಯನೇ ಬೇರೆ ಅಂತ ನೀವು ಹೇಳಿದ್ರಿ ಅಂತ ಹೇಳಿದ್ದಾರೆ. ಆಗಿನ ಸಿದ್ದರಾಮಯ್ಯನವರೇ ಬೇರೆ, ಈಗಿನ ಸಿದ್ದರಾಮಯ್ಯನವರೇ ಬೇರೆ. ಅವ್ರು ಮಾತಾಡಲ್ಲ ಅಂತ ಹೇಳಿದ್ರೆ ಬಿಟ್ಬಿಡು ಅವ್ರಿಗೆ. ನನ್ನ ಬ್ಯಾಗ್ ಹಾಕಿ ಹೋಗ್ಬೇಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ. ಹಣ ಕಲೆಕ್ಟ್ ಆಗ್ತಾ ಇಲ್ಲ. ನಾನು ಅಂಕಿಅಂಶನೇ ಹೇಳ್ತಾ ಇದ್ದೀನಿ. ಹಣ ಕಲೆಕ್ಟ್ ಆಗ್ತಾ ಇಲ್ಲ. ಎಲ್ಲದರಲ್ಲೂ ಕಳೆದ ವರ್ಷಕ್ಕಿಂತ ಈ ವರ್ಷ ಡಿಫಿಷಿಯೇಟ್ ಆಗ್ತಾ ಇದೆ. ಈ ಆರ್ಥಿಕ ವರ್ಷದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೇವಲ 53% ಆರ್ಥಿಕ ಪ್ರಗತಿ ಸಾಧಿಸಿದೆ. ಹಿಂದುಳಿದವ್ರನ್ನ ಮುಂದೆ ತರೋ ಅಂತ ಇಲಾಖೆ 53% ಅಚೀವ್ಮೆಂಟ್ ಇದುವರೆಗೂ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ಕೇವಲ 39% ಅಚೀವ್ಮೆಂಟ್. ಕೇವಲ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅಚೀವ್ಮೆಂಟ್. ನಾನು ನೋಡ್ದಂಗೆ ಮುಖ್ಯಮಂತ್ರಿಗಳು ಒಂದು ತಿಂಗಳಿಂದ ಸಭೆ ಮಾಡಿದಾಗ ಚಿಮಾರಿ ಹಾಕಿದಾರೆ ಅಧಿಕಾರಿಗಳಿಗೆಲ್ಲ. ಏನಾಗೈತೆ ನಿಮಗೆ ದಾಡಿ ಅಂತೇಳಿ. ಇದು ಅವರ 39% ಪ್ರಗತಿ. ಇಷ್ಟಿಟ್ಕೊಂಡು ರಾಜ್ಯನ ಉದ್ಧಾರ ಮಾಡಿದ್ದೀನಿ, ರಾಜ್ಯಕ್ಕೆ ಹೆಸರು ತಂದಿದ್ದೀನಿ, ರಾಜ್ಯ ಸುಭಿಕ್ಷ ಆಗಿದೆ ಅಂತೇಳಿ ರಾಜ್ಯಪಾಲರ ಕೈಲಿ ಓದಿಸ್ತಿರಲ್ಲ. ಯಾವ ಮಾನದಂಡದಲ್ಲಿ ಓದಿಸ್ತೀರಾ ನೀವು? 2024-25 ಸಾಲಿನಲ್ಲಿ ತೆರಿಗೆ ಸಂಗ್ರಹ ಈವರೆಗಿನ 35% ಕೊರತೆ ಎದುರಾಗಿರುವುದು, ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಕುಸಿದಿದೆ ಅನ್ನೋದಕ್ಕೆ ಕನ್ನಡಿ ಹಿಡ್ದಂಗೆ ಅಧ್ಯಕ್ಷರೇ. ಇಷ್ಟೂ ಕೂಡ ಇದೊಂಥರ ರಾಜ್ಯಪಾಲರ ಕೈಲಿ ಒಂಥರ ಹಸಿ ಸುಳ್ಳನ್ನು ಹೇಳಿಸ್ತಾವ್ರೆ. ಹಸಿ ಸುಳ್ಳು. ನಾನೇ ಹೇಳಿದ್ದೀನಿ, ಈ ಹಿಂದುಳಿದ ವರ್ಗದ ಇಲಾಖೆದೇ ಹೇಳಿದ್ದೀನಿ. ಎಷ್ಟು ಅಚೀವ್ಮೆಂಟ್? 39% ಅಚೀವ್ಮೆಂಟ್. 100ಕ್ಕೆ 39 ಮಾರ್ಕ್ಸ್. ಮತ್ತೆ ಇದನ್ನ ರಾಜ್ಯಪಾಲರ ಕೈಲಿ ಹುಸಿ ಸುಳ್ಳನ್ನೇ ಹೇಳಿಸ್ತಾ ಇದ್ದಾರೆ. ಮತ್ತೆ ಇವ್ರದ ಪಾರ್ಟಿನೇ ಹಾಸನದ ಕಾಂಗ್ರೆಸ್ ಅಧ್ಯಕ್ಷ ಶಿವರಾಮ್ ಅಂತ, ಹಾಸನದ ಕಾಂಗ್ರೆಸ್ ಅಧ್ಯಕ್ಷ, ಇವತ್ತು ಲಂಚ ಕೊಡದೆ ಯಾವುದೇ ಕೆಲಸ ಆಗುವುದಿಲ್ಲ, ಎಲ್ಲ ಹುದ್ದೆಗೂ ಇಂತಿಷ್ಟು ಫಿಕ್ಸ್ ಮಾಡಿದ್ದಾರೆ ಅಂತ ಹಾಸನದ ಜಿಲ್ಲಾ ಅಧ್ಯಕ್ಷ ಹೇಳಿದ್ದಾರೆ. ನಾನು ಹೇಳಿಲ್ಲ, ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷ. ಪಾರದರ್ಶತೆ, ಕೌನ್ಸಿಲಿಂಗು ಇವೆಲ್ಲ ನಮ್ಮ ಇದರಲ್ಲಿ ಬುಕ್ಕಲ್ಲಿ ಪ್ರಿಂಟ್ ಆಗಿ ಬಂದ್ಬಿಟ್ಟಿದೆ. ಈಗ ನೆನ್ನೆ ಕಾಂಟ್ರಾಕ್ಟರ್ಗಳು
ಕಾಂಟ್ರಾಕ್ಟರ್ಗಳೆಲ್ಲ ಹೋಗಿ ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿನೆಲ್ಲ ಭೇಟಿ ಮಾಡಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ಹಿಂದಿನ ಸರ್ಕಾರ ಅದೇ ಇಲ್ಲಿ ಕಮಿಷನ್ 40% ಹೆಚ್ಚಳ ಆಗಿದೆ ಸಿಎಂಗೆ ಗುತ್ತಿಗೆದಾರರು. ಅವ್ರು ಹೇಳಿರೋದು, ಗುತ್ತಿಗೆದಾರರು ಹೇಳಿರೋದು ಕಮಿಷನ್ 40% ಹೆಚ್ಚಾಗಿದೆ ಸಿಎಂಗೆ ಗುತ್ತಿಗೆದಾರರು. ಸಿಎಂಗೂ ಕೊಟ್ಟಿದ್ದಾರೆ, ಡೆಪ್ಟಿ ಸಿಎಂಗೂ ಕೊಟ್ಟಿದ್ದಾರೆ. ಇಲ್ಲಿ ನಟ್ಟು ಬೋಲ್ಟು ಟೈಪ್ ಮಾಡಬೇಕಾಗಿರೋದು ಇಲ್ಲಿ. ಇವತ್ತು ಗುತ್ತಿಗೆದಾರರು ಯಾವ ನಮ್ಮ ಮೇಲೆ ಗುತ್ತಿಗೆದಾರ ಅವ್ರು ಯಾರೋ ಹೇಳಿದ್ದಾರೆ, ಇವತ್ತಿಲ್ಲ ಅವ್ನು ಸತ್ತೋಗಿದ್ದಾನೆ, ಕೆಂಪಣ್ಣ ಅವ್ರು ಹೇಳಿದ್ದಾನೆ ಅಂತ ಪೋಸ್ಟ್ಗಳು ಅಂಟಿಸ್ಬಿಟ್ರು. ಈಗ ಅದೇ ಗುತ್ತಿಗೆದಾರರು ಎಲ್ಲರ ಮನೆಗೆ ಸಿಎಂ ಮನೆಗೆ ಹೋಗ್ತಾರೆ, ಡೆಪ್ಟಿ ಸಿಎಂ ಮನೆಗೆ ಹೋಗ್ತಾರೆ, ಲಂಚ 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 ಅಂತ ಓಪನ್ ದಿನ ಪತ್ರಿಕೆ ನೋಡ್ತಾ ಇದ್ದೀರಿ. ಪಾರದರ್ಶಕತೆ, ಟ್ರಾನ್ಸ್ಪರೆಂಟ್, ಏನು ಲಂಚ ತಗೊಳೋದ್ರಲ್ಲ ಪಾರದರ್ಶಕತೆ. ಇದೆಲ್ಲ ಇವತ್ತು ನಡೀತಾ ಇರುವಂತ ಒಂದು ವಿಚಾರಗಳನ್ನ ನಾನು